ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಮ್ಮ ಸ್ಕೂಲ್ ಆನ್ಯುವಲ್ ಡೇಗೆ ನಾನು ಡ್ರೆಸ್ ಶಾಪಿಂಗ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮರಿದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಈಗ ನಾನು ನನ್ನ ಕೊಲೀಗ್ಸ್ ಜೊತೆಗೆ ಗೋಪಾಲನ್ ಮಾಲ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ನಾವು ಟ್ರೆಂಡ್ಸ್ ಅಥವಾ ಶೋ ಆಫ್ ಹೋಗೋಣ ಅನ್ಕೊಂಡಿದೀವಿ. ಸೊ ನಮ್ಗೆಲ್ಲರಿಗೂ ಇಷ್ಟ ಆಗೋ ತರ ಡ್ರೆಸ್ ಸಿಕ್ಕಿದ್ರೆ ತಗೊಳ್ತೀವಿ, ಇಲ್ಲಾಂದ್ರೆ ಬೇರೆ ಕಡೆ ಟ್ರೈ ಮಾಡ್ತೀವಿ. ಮಾಲ್ಗೆ ನಾನು ಮತ್ತೆ ನನ್ನ ಕೊಲೀಗು ಗಾಡೀಲಿ ಹೋದ್ವಿ. ಮಿಕ್ಕಿದ ಕೊಲೀಗ್ಸ್ ಎಲ್ಲ ನಾನು ಡೈರೆಕ್ಟಾಗಿ ಅಲ್ಲೇ ಜಾಯಿನ್ ಆಗ್ತೀನಿ ಅಂತ ಅಂದರು. ನಾವು ಹೋಗಿದ್ದ ದಿನ ವೆದರ್ ಅಂತೂ ಕೋಲ್ಡಾಗೂ ಇತ್ತು, ಜೊತೆಗೆ ಒಂದು ಸ್ವಲ್ಪ ಬಿಸಿಲು ಕೂಡ ಇತ್ತು. ಯೂಶಲಿ ಡಿಸೆಂಬರ್ ಮಂತಲ್ಲಿ ಎಲ್ಲ ಮಾಲ್ಗಳಲ್ಲೂ ಕೂಡ ಕ್ರಿಸ್ಮಸ್ ಟ್ರೀನ ಇಟ್ಟಿರ್ತಾರೆ. ಸೊ ಗೋಪಾಲನ್ ಮಾಲಲ್ಲಿ ಕೂಡ ಕ್ರಿಸ್ಮಸ್ ಟ್ರೀನ ನೀಟಾಗಿ ಡೆಕೋರೇಷನ್ ಮಾಡಿದ್ರು. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ರಿಸ್ಮಸ್ ಟ್ರೀನ ಡೆಕೋರ್ ಮಾಡಿದ್ದಾರೆ ಅಂತ. ಸೊ ವೀಕೆಂಡ್ ಆಗಿರೋದ್ರಿಂದ ಮಾಲಲ್ಲಿ ತುಂಬ ಜನನೇ ಇದ್ರು. ಸೊ ನಾನು ಕೂಡ ಕ್ರಿಸ್ಮಸ್ ಟ್ರೀ ಹತ್ರ ತುಂಬ ಫೋಟೋಸ್ ಮತ್ತು ವೀಡಿಯೋಸ್ನ ತಗೊಂಡೆ. ಒಂದು ಕ್ರಿಸ್ಮಸ್ ರೀಲ್ಸ್ ಕೂಡ ಮಾಡಿದ್ದೀನಿ, ಹೋಗಿ ನೀವು ಯೂಟ್ಯೂಬ್ ಶಾರ್ಟ್ಸಲ್ಲಿ ಚೆಕ್ ಮಾಡ್ಬೋದು. ಫಸ್ಟಲ್ಲಿ ಏನು ಅಷ್ಟೊಂದು ಜನ ಇರಲಿಲ್ಲ, ಬಟ್ ಆಮೇಲೆ ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಸೇರಿದ್ರು. ಸೊ ಮಾಲಲ್ಲಿ ನಿಮಗೆ ಎಲ್ಲ ಥರ ಬಟ್ಟೆಗಳಾಗಿರ್ಬೋದು, ಏರ್ ಆಕ್ಸೆಸರೀಸು, ಜುವೆಲ್ರೀಸು ಪ್ರತಿಯೊಂದು ನಿಮಗೆ ಸಿಗುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಅದನ್ನು ತಗೋಬೋದು. ಮಾಲಲ್ಲಿ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ಗಳೆಲ್ಲ ಸಿಗುತ್ತೆ. ನಾವು ಫಸ್ಟೇ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ವಿ ಟ್ರೆಂಡ್ಸ್ಗೆ ಫಸ್ಟ್ ಹೋಗೋಣ ಅಂತ. ಸೊ ನಾವು ಯಾಕೆ ಟ್ರೆಂಡ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅಂದರೆ, ಲಾಸ್ಟ್ ಇಯರ್ ನಾವು ಆ್ಯನ್ಯುವಲ್ ಡೇಗೆ ಟ್ರೆಂಡ್ಸ್ಗೆ ಹೋಗಿದ್ದು, ನಮಗೆ ಒಳ್ಳೆ ಬಟ್ಟೆನೇ ಸಿಕ್ತು. ಈ ಸಲ ಕೂಡ ನಾವು ಟ್ರೆಂಡ್ಸ್ಗೆ ಫಸ್ಟ್ ಹೋಗೋಣ ಅಂತ ಅಂದ್ಕೊಂಡು ಫಸ್ಟ್ ನಾವು ಟ್ರೆಂಡ್ಸ್ಗೆ ಹೋಗಿದ್ದೀವಿ. ಸೊ ಈ ಸಲ ಕ್ರಿಸ್ಮಸ್ಗೆ ಒಳ್ಳೊಳ್ಳೆ ಬೆಸ್ಟ್ ಆಫರ್ಸ್ಗಳೆಲ್ಲ ಇತ್ತು. ಎಲ್ಲ ಬಟ್ಟೆಗಳಿಗೂ ತುಂಬಾ ಡಿಸ್ಕೌಂಟ್ಸ್ ಎಲ್ಲ ಇತ್ತು. ಟ್ರೆಂಡ್ಸ್ ಆನ್ಲೈನಲ್ಲೇ ನೋಡಿದಾಗ ಸ್ವಲ್ಪ ಬಟ್ಟೆಗಳೆಲ್ಲ ಒಂದು ಸ್ವಲ್ಪ ರೇಟ್ ಜಾಸ್ತಿ ಇತ್ತು, ಬಟ್ ನಾವು ಡೈರೆಕ್ಟಾಗಿ ಹೋಗಿ ವಿಸಿಟ್ ಮಾಡಿದಾಗ ಅಲ್ಲಿ ಸ್ವಲ್ಪ ಡಿಸ್ಕೌಂಟ್ಸ್ ಎಲ್ಲ ಇತ್ತು. ಸೊ ನಮ್ಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅದನ್ನೆಲ್ಲ ನಾವು ಟ್ರಯಲ್ ಮಾಡಿ ನೋಡ್ತಾ ಇದ್ವಿ. ಸೊ ನನಗೆ ಈ ಡ್ರೆಸ್ ತುಂಬಾ ಇಷ್ಟ ಆಯಿತು, ಅದಕ್ಕೆ ನಾನು ಟ್ರಯಲ್ ಮಾಡಿ ನೋಡ್ತಾ ಇದ್ದೆ. ಸೊ ಟ್ರೆಂಡ್ಸಲ್ಲಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳೆಲ್ಲ ಇದೆ. ಸೊ ಟ್ರೆಂಡ್ಸಲ್ಲಿ ಯಾವ್ದಾದ್ರು ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಿತ್ತು, ಅದರಲ್ಲಿ ನಾನು ಕೆಲವೊಂದು ಸೆಲೆಕ್ಟ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಕುರ್ತಾಗಳಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳೆಲ್ಲ ಇದೆ. ಸೊ ನೀವು ನೋಡ್ಬೋದು ಡೈಲಿ ವೇರ್ಗೆ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಿದೆ, ತುಂಬ ಕಲರ್ ಆಪ್ಷನ್ಸ್ ಕೂಡ ಇದೆ. ಲಾಸ್ಟ್ ಇಯರ್ ಆ್ಯನ್ಯುವಲ್ ಡೇಗೆ ನಾವು 20 ಮಿನಿಟ್ಸ್ ಒಳಗೆ ಶಾಪಿಂಗ್ನ ಮುಗಿಸಿದ್ವಿ. ಆದರೆ ಈ ಸಲ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರೋದ್ರಿಂದ ನಾವು 10 ಮಿನಿಟ್ಸ್ ಒಳಗೆ ಶಾಪಿಂಗ್ನ ಮುಗಿಸಿದ್ದೀವಿ. ಸೊ ಶಾಪಿಂಗ್ ಎಲ್ಲ ಮುಗ್ದಿದ್ರು ಕೂಡ ಇನ್ನು ಯಾವುದೇ ಥರ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಿದೆ ಅಂತ ನಾವು ನೋಡ್ತಾ ಇದ್ವಿ. ಸೊ ಇಲ್ಲಿನ ಸ್ಟಾಫ್ ಕೂಡ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ನಿಮ್ಗೆ ಏನಾರ ಸೈಜಲ್ಲಿ ಏನಾದ್ರೂ ಕನ್ಫ್ಯೂಷನ್ ಏನಾರ ಇತ್ತು ಅಂದರೆ ಅವರೇ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಟ್ರೆಂಡ್ಸಲ್ಲೆಲ್ಲ ಶಾಪಿಂಗ್ ಆದಮೇಲೆ ನೆಕ್ಸ್ಟ್ ನಾವು ಶೋ ಆಫ್ಗೆ ಹೋಗಿದ್ವಿ. ಶೋ ಆಫಲ್ಲಿ ಯಾವುದೇ ಥರ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಿದೆ ಅಂತ ನಾವು ಚೆಕ್ ಮಾಡೋಕ್ಕೆ ಹೋಗಿದ್ವಿ. ಸೊ ಶೋ ಆಫ್ಗೆ ಹೋಗೋಕ್ಕೆ ಮುಂಚೆ ಅಲ್ಲೇ ಬೇರೆ ಬೇರೆ ಶಾಪ್ಗಳಲ್ಲಿ ಇನ್ಯಾವುದೇ ಥರ ವೆರೈಟಿ ಕಲೆಕ್ಷನ್ಸ್ಗಳಿದೆ ಅಂತ ಹಂಗೆ ಚೆಕ್ ಮಾಡ್ತಾ ಇದ್ವಿ. ಸೊ ಹಂಗೆ ಮಾತಾಡಿಕೊಂಡು ಹರಟೆ ಹೊಡಿತಾ ಇದ್ವಿ. ಸೊ ಕೆಲವೊಂದು ಶಾಪಲ್ಲಿ 50% ಮತ್ತು 25% ಎಲ್ಲ ಆಫರ್ಗಳೆಲ್ಲ ಇತ್ತು. ಶೋ ಆಫಲ್ಲಂತೂ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳೆಲ್ಲ ಇದೆ. ಸೊ ಅಲ್ಲಿ ಬಾಲ್ ಗೌನ್ಸ್ ಆಗಿರ್ಬೋದು, ಕೆಲವೊಂದು ಜೀನ್ಸ್ ಟಾಪ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಇಲ್ಲಿ ಕಿಡ್ಸ್ ವೇರ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳೆಲ್ಲ ಇದೆ. ಸೊ ಅಲ್ಲಿ ನಾನೊಂದು ಮಿರರ್ ವರ್ಕ್ ಗೌನ್ನ ನೋಡಿದೆ, ಆದರೆ ಅದು ತುಂಬಾ ವೆಯ್ಟ್ ಇತ್ತು. ನನ್ನ ಕೊಲೀಗ್ಸ್ ಎಲ್ಲ ನನ್ನ ರೇಗಿಸ್ತಾ ಇದ್ರು, ನಿನಗಿಂತ ಆ ಗೌನೇ ತುಂಬ ಭಾರ ಇದೆ ಅಂತ. ಸೊ ನಾವು ಶೋ ಆಫಲ್ಲಿ ಏನೂ ತೊಗೊಳ್ಳಿಲ್ಲ, ಯಾಕೆ ಅಂದರೆ ಪ್ರೈಸ್ ಒಂದು ಸ್ವಲ್ಪ ಕಾಸ್ಟ್ಲಿನೇ ಇದೆ, ಆದರೆ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳೆಲ್ಲ ಇದೆ. ಸೊ ಈ ಶೋ ಆಫಲ್ಲಿ ನನಗೆ ಗೌನ್ಸ್ಗಳೇ ತುಂಬಾ ಇಷ್ಟ ಆಗಿದ್ದು. ಸೊ ನಾನು ಮತ್ತು ನನ್ನ ಕೊಲೀಗ್ಸ್ ಎಲ್ಲ ತುಂಬ ಹರಟೆ ಹೊಡಿತಾ ಇದ್ವಿ. ನೋಡ್ಬೋದು ನನ್ನ ಕೊಲೀಗ್ ನನ್ನ ಎಷ್ಟು ರೇಗಿಸ್ತಾ ಇದ್ದಾರೆ ಅಂತ. ಸೊ ನೀವೇನಾದರೂ ಬರ್ತಡೇ ಗೌನ್ ಅಥವಾ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ ಏನಾರ ಗೌನ್ ಏನಾರ ಹುಡುಕ್ತಾ ಇದ್ರೆ ಇಲ್ಲಿ ಬಂದು ನೀವು ಪರ್ಚೇಸ್ ಮಾಡ್ಬೋದು. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳೆಲ್ಲ ಇದೆ. ಸೊ ರೆಂಟು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಪರ್ಚೇಸ್ ಮಾಡೋಕ್ಕಂತೂ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳೆಲ್ಲ ಇದೆ. ಸೊ ಅಲ್ಲಿ ನನಗೆ ಒಂದು ಬ್ಲ್ಯಾಕ್ ಕಲರ್ ಗೌನ್ ತುಂಬಾ ಇಷ್ಟ ಆಯಿತು. ಸೊ ಮಾಲಿಗೆ ಬಂದಮೇಲೆ ಫೋಟೋಸ್ ಮತ್ತು ವೀಡಿಯೋಸ್ ತೊಗೊಂಡಿಲ್ಲ ಅಂದರೆ ಏನು ಚೆನ್ನಾಗಿರುತ್ತಲ್ವ, ಅದಕ್ಕೆ ನಾನು ಕೆಲವೊಂದು ಫೋಟೋಸ್ ಮತ್ತು ವೀಡಿಯೋಸ್ನ ತೊಗೊಂಡೆ.
ಸೊ ನಾವೆಲ್ಲ ಶಾಪಿಂಗ್ ಎಲ್ಲ ಮುಗಿಸಿದ್ವಿ, ಆದರೆ ಒಬ್ಬರು ಟೀಚರ್ಗೆ ಮಾತ್ರ ಅವ್ರ ಸೈಜ್ ಬಟ್ಟೆ ಸಿಕ್ಕಲಿಲ್ಲ. ಅದಕ್ಕೋಸ್ಕರ ಟ್ರೆಂಡ್ಸಲ್ಲಿ ಅವರು ಡಿವಿನಿಟಿ ಮಾಲ್ಗೆ ಹೋಗೋಕ್ಕೆ ಹೇಳಿದ್ರು. ಅದಕ್ಕೆ ಇವಾಗ ನೆಕ್ಸ್ಟ್ ನಾವು ಡಿವಿನಿಟಿ ಮಾಲ್ಗೆ ಹೋಗ್ತಾ ಇದ್ದೀವಿ. ಸೊ ನೀವು ನೋಡ್ಬೋದು ನನ್ನ ಫೇಸ್ ಎಷ್ಟು ಡೆಲ್ ಆಗಿದೆ ಅಂತ, ಯಾಕೆಂದರೆ ನನಗೆ ಬೆಳಗ್ಗೆ ಸ್ಕೂಲ್ ಇತ್ತು, ನಾನೇನು ತಿಂದಿರಲಿಲ್ಲ. ಸೊ ಅದಕ್ಕೆ ತುಂಬ ಟಯರ್ಡ್ ಆಗಿದ್ದೀನಿ. ಸೊ ಯೂಶ್ವಲಿ ನಾನು ಬೆಳಗ್ಗೆ ಹೊತ್ತು ತಿಂಡಿ ತಿನ್ನಲ್ಲ, ಶಾಪಿಂಗ್ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿತ್ತು. ಸೊ ಈಗ ನಾವು ಡಿವಿನಿಟಿ ಮಾಲ್ಗೆ ರೀಚ್ ಆದ್ವಿ. ಗೋಪಾಲನ್ ಮಾಲ್ ಟ್ರೆಂಡ್ಸ್ಗಿಂತ ಡಿವಿನಿಟಿ ಮಾಲ್ ಟ್ರೆಂಡ್ಸಲ್ಲಂತೂ ತುಂಬ ಆಪ್ಷನ್ಸ್ಗಳಿತ್ತು. ಗೋಪಾಲನ್ ಮಾಲ್ ಟ್ರೆಂಡ್ಸಲ್ಲಿ ನಾನು ಒಂದು ಜೊತೆ ಡ್ರೆಸ್ನ ತೊಗೊಂಡೆ, ಆದರೆ ಡಿವಿನಿಟಿ ಮಾಲ್ ಟ್ರೆಂಡ್ಸಲ್ಲಿ ನಾನು ಒಂದು ಜೊತೆ ಜೀನ್ಸ್ ಟಾಪ್ನ ತೊಗೊಂಡಿದ್ದೀನಿ. ನೋಡ್ಬೋದು ಎಷ್ಟು ಕಲೆಕ್ಷನ್ಸ್ಗಳಿದೆ ಅಂತ, ತುಂಬ ಚೆನ್ನಾಗಿತ್ತು. ನನಗೆ ಎಲ್ಲ ಕಲೆಕ್ಷನ್ನು ತುಂಬಾ ಇಷ್ಟ ಆಯಿತು. ಸೊ ಕ್ರಿಸ್ಮಸ್ ಇರೋದ್ರಿಂದ ಎಲ್ಲ ಡ್ರೆಸ್ ಮೇಲೂ ಡಿಸ್ಕೌಂಟ್ಸ್ ಎಲ್ಲ ಇತ್ತು. ಸೊ ನನಗೆ ಜೀನ್ಸ್ ಟಾಪ್ ತುಂಬಾ ಇಷ್ಟ ಆಯಿತು. ಸೊ ಇಲ್ಲೂ ಕೂಡ ಮೆನ್ಸ್ಗೆ, ವುಮೆನ್ಸ್ಗೆ, ಬಾಯ್ಸ್ಗೆ, ಗರ್ಲ್ಸ್ಗೆ, ಕಿಡ್ಸ್ ವೇರು ಎಲ್ಲ ಥರ ಬಟ್ಟೆಗಳು ಸಿಗುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ತೊಗೋಬೋದು. ಸೊ ನೀವೇನಾರ ಟ್ರೆಂಡ್ಸಲ್ಲಿ ಏನಾರ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಆಫರ್ಗಳನ್ನ ನೋಡ್ಕೊಂಡು ಬನ್ನಿ, ಆಗ ನಿಮಗೆ ಡಿಸ್ಕೌಂಟ್ಸಲ್ಲಿ ಡ್ರೆಸ್ಗಳೆಲ್ಲ ಸಿಗುತ್ತೆ. ಸೊ ನನಗೆ ಈ ವೈಟ್ ಕಲರ್ ಜೀನ್ಸ್ ಟಾಪ್ ತುಂಬಾ ಇಷ್ಟ ಆಯಿತು, ಆದರೆ ನನ್ನ ಸೈಜ್ ಸಿಗಲಿಲ್ಲ. ಸೊ ನನಗೆ ವೈಟ್ ಕಲರ್ ಜೀನ್ಸ್ ಟಾಪೇ ಬೇಕಿತ್ತು, ಅದಕ್ಕೆ ನಾನು ಬೇರೆ ಬೇರೆ ಡಿಸೈನ್ ಎಲ್ಲ ಟ್ರೈ ಮಾಡ್ತಾ ಇದ್ದೆ. ಸೊ ನನಗೆ ಈ ವೈಟ್ ಕಲರ್ ಜೀನ್ಸ್ ಟಾಪ್ ತುಂಬಾ ಇಷ್ಟ ಆಯಿತು, ಅದಕ್ಕೆ ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಈ ಜೀನ್ಸ್ ಟಾಪ್ನ ನಾನು ಕ್ರಿಸ್ಮಸ್ ಸೆಲೆಬ್ರೇಷನಲ್ಲಿ ವೇರ್ ಮಾಡಿದ್ದೆ. ಸೊ ಎಲ್ಲ ಕಡೆನೂ ಕ್ರಿಸ್ಮಸ್ ಡೆಕೋರೇಷನ್ ಐಟಮ್ಸ್ಗಳನ್ನೇ ಮಾರ್ತಾ ಇದ್ರು. ಸೊ ನೆಕ್ಸ್ಟು ಶಾಪಿಂಗ್ ಎಲ್ಲ ಆದಮೇಲೆ ತುಂಬ ಹೊಟ್ಟೆ ಹಸಿತಿತ್ತು, ಅದಕ್ಕೆ ನಾವು ಮಾಲಲ್ಲೇ ಏನಾರ ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂತ ನಾವು ಚಾಟ್ಸ್ ತಿನ್ನೋಕ್ಕೆ ಅಂತ ಬಂದ್ವಿ. ಸೊ ಈ ಮಾಲಲ್ಲಿ ಏನು ಅಷ್ಟೊಂದು ಜನ ಏನು ಇರಲಿಲ್ಲ. ಸೊ ಎಲ್ಲ ಚಾಟ್ಸ್ಗಳು ತುಂಬಾ ಚೆನ್ನಾಗಿತ್ತು, ನನಗೆ ಪ್ರತಿಯೊಂದು ಇಷ್ಟ ಆಯಿತು. ಸೊ ಗೋಬಿ ಮಂಚೂರಿ ಅಂತೂ ಸೂಪರ್ ಆಗಿತ್ತು. ಸೊ ನೀವು ನೋಡ್ಬೋದು ನಾವೇನೇನೆಲ್ಲ ತೊಗೊಂಡಿದ್ದೀವಿ ಅಂತ. ಸೊ ಪಾವ್ ಭಾಜಿ ಕೂಡ ತುಂಬ ಚೆನ್ನಾಗಿತ್ತು. ಸೊ ನಾವೆಲ್ಲ ಹರಟೆ ಹೊಡ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ಸೊ ಇಷ್ಟೇ ಫ್ರೆಂಡ್ಸ್ ಶಾಪಿಂಗ್ ಬ್ಲಾಗು. ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹೇಗಿತ್ತು ಇವತ್ತಿನ ಬ್ಲಾಗ್? ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮರಿದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.